ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಈ ದಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸಿ. ಕುಟುಂಬದವರ ಜೊತೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಣಕಾಸಿನ ವಿಷಯದಲ್ಲಿ ಅತಿಯಾದ ಖರ್ಚನ್ನು ತಪ್ಪಿಸಿ. ಹಳೆಯ ಸ್ನೇಹಿತರಿಂದ ಉತ್ತಮ ಸುದ್ದಿ ಬರಬಹುದು. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ. ಇಂದು ವಿಶ್ರಾಂತಿಗೆ ಅಗತ್ಯ ನೀಡಿ. ಕೆಲಸದ ಒತ್ತಡದಿಂದ ಮನಸ್ಸು ಕುಗ್ಗಲು ಬಿಡಬೇಡಿ. ಇಂದು ಒತ್ತಡವು ನಿಮ್ಮನ್ನು ಆವರಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನಿಮ್ಮ ಸ್ನೇಹಿತರೊಂದಿಗೆ ಮಾತಿನ ಚಕಮಕಿ ನಡೆಯುವ ಸಾಧ್ಯತೆ ಇರುತ್ತದೆ. ಇದು ನಿಮ್ಮ ಸಂಬಂಧದಲ್ಲಿ ಕಹಿಯನ್ನು ಉಂಟು ಮಾಡಬಹುದು. ನಿಮ್ಮ ಹಣಕಾಸಿನ ಕಾರ್ಡುಗಳು ಭರವಸೆಯಂತೆ ಕಾಣುತ್ತವೆ. ಕನಸುಗಳನ್ನು ವಾಸ್ತವಕ್ಕೆ ಪರಿವರ್ತಿಸಲು ಇದು ಉತ್ತಮ ಸಮಯ. ಇಂದು ನಿಮ್ಮ ಫಿಟ್ನೆಸ್ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದನ್ನು ನೀವು ಪರಿಗಣಿಸಬಹುದು. ಇಂದು ಯಾವುದೇ ರೀತಿಯ ಒಪ್ಪಂದಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ. ಇಂದು ವೇಗ ಮತ್ತು ಚಟುವಟಿಕೆಯಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದ ಹಿರಿಯರಿಂದ ಸಲಹೆ ಪಡೆಯುವ ಅವಕಾಶಗಳು ಇರುತ್ತವೆ. ಮಕ್ಕಳ ಅಧ್ಯಯನ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸುದ್ದಿಗಳನ್ನು ನೀವು ಪಡೆಯಬಹುದು. ವ್ಯವಹಾರದಲ್ಲಿ ಆರ್ಡರ್ಗಳು ಅಥವಾ ಒಪ್ಪಂದಗಳು ಇರುತ್ತವೆ. ಇಂದು ನೀವು ಹೂಡಿಕೆಗಳಲ್ಲಿ ತ್ವರಿತ ಲಾಭದ ಲಕ್ಷಣಗಳನ್ನು ಕಾಣಬಹುದು, ಆದರೆ ಆತುರವನ್ನು ತಪ್ಪಿಸಿ. ಇಂದು ಕುಟುಂಬದಲ್ಲಿ ಪ್ರವಾಸ ಅಥವಾ ಸಭೆಯನ್ನು ಯೋಜಿಸಬಹುದು. ಸಂಬಂಧಿಕರಿಗೆ ಸಂಬಂಧಿಸಿದ ವಿವಾದವನ್ನು ಮಾತುಕತೆಯ ಮೂಲಕ ಪರಿಹರಿಸಬಹುದು. ಮನೆಯಲ್ಲಿ ಶಕ್ತಿ ಮತ್ತು ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಇದು ವಾತಾವರಣವನ್ನು ಲವಲವಿಕೆಯಿಂದ ಇರಿಸುತ್ತದೆ. ಇಂದು ಸಂದರ್ಶನಗಳ ಕರೆಗಳು ಅಥವಾ ಹೊಸ ಕೊಡುಗೆಗಳ ಸಾಧ್ಯತೆ ಇದೆ. ಬಡ್ತಿಗಾಗಿ ಹಿರಿಯರಿಂದ ನಿಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಇಲಾಖೆಯಲ್ಲಿ ನಿಮಗೆ ವರ್ಗಾವಣೆ ಅಥವಾ ಜವಾಬ್ದಾರಿ ಸಿಗಬಹುದು. ಇಂದು ಮಾರ್ಕೆಟಿಂಗ್ ಮತ್ತು ಮಾರಾಟ ವಲಯದಲ್ಲಿ ಅನಿರೀಕ್ಷಿತ ಪ್ರಯೋಜನಗಳು ಕಂಡುಬರುತ್ತವೆ. ವಿದೇಶಿ ಯೋಜನೆಗಳಿಗೆ ಸಂಬಂಧಿಸಿದ ಅವಕಾಶಗಳು ಬರಬಹುದು. ತಂಡದ ಕೆಲಸದಲ್ಲಿ ಸಮನ್ವಯವನ್ನು ಕಾಪಾಡಿಕೊಳ್ಳುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ. ಇಂದು ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಹೊಸತನ ಇರುತ್ತದೆ. ಒಂಟಿಯಾಗಿರುವವರಿಗೆ ಇಂದು ಪ್ರಣಯ ಪ್ರಸ್ತಾಪ ಬರಬಹುದು. ಹಳೆಯ ಸಂಬಂಧಗಳಲ್ಲಿ ಸಂವಹನದ ವೇಗ ಹೆಚ್ಚಾಗಬಹುದು. ವಿವಾಹಿತ ದಂಪತಿಗಳ ನಡುವಿನ ಪ್ರಯಾಣ ಅಥವಾ ಆಚರಣೆಯ ಸಂದರ್ಭವು ಪ್ರೀತಿಯನ್ನು ಗಾಢವಾಗಿಸುತ್ತದೆ. ದೂರದಿಂದಾಗಿ ಸಂಬಂಧದಲ್ಲಿ ಅಭದ್ರತೆಯು ಬರಬಹುದು. ಸ್ನೇಹಿತರಿಂದ ಭಾವನಾತ್ಮಕ ಬೆಂಬಲ ಸಿಗುತ್ತದೆ. ತಪ್ಪು ತಿಳುವಳಿಕೆಗಳನ್ನು ನಿವಾರಿಸಲು ಇದು ಸರಿಯಾದ ದಿನವಾಗಿದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಜೀರ್ಣಕಾರಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಆದರೆ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. ವ್ಯಾಯಾಮ ಮತ್ತು ಯೋಗವು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಪ್ರಯಾಣದ ಸಮಯದಲ್ಲಿ ಆಹಾರದ ಬಗ್ಗೆ ಗಮನ ಕೊಡಿ. ಭಾವನಾತ್ಮಕ ಏರಿಳಿತಗಳನ್ನು ನಿಯಂತ್ರಿಸುವುದು ಪ್ರಯೋಜನಕಾರಿಯಾಗಿದೆ. ವೃಷಭ ರಾಶಿ, ಇಂದಿನ ದಿನ ನಿಮ್ಮ ಮಾತುಗಳು ಭಾವ ಬೀರುತ್ತವೆ. ಪ್ರಯಾಣ ಯೋಜನೆಗಳು ಯಶಸ್ವಿಯಾಗುವ ಸೂಚನೆ ಇದೆ. ಮನಸ್ಸು ಹಗುರವಾಗಿರಲು ಹವ್ಯಾಸಗಳಲ್ಲಿ ತೊಡಗಿಕೊಳ್ಳಿ. ವೃತ್ತಿ ಜೀವನದಲ್ಲಿ ನಿರೀಕ್ಷೆಗೂ ಮೀರಿಯ ಯಶಸ್ಸು ದೊರೆಯುವ ಸೂಚನೆ ಇದೆ. ಹಳೆಯ ಕೆಲಸದ ಫಲಿತಾಂಶ ಈಗ ಕೈಗೂಡಬಹುದು. ಕುಟುಂಬದವರ ಬೆಂಬಲದಿಂದ ನಿಮ್ಮ ಧೈರ್ಯ ಹೆಚ್ಚುತ್ತದೆ. ಹಣಕಾಸಿನಲ್ಲಿ ಕ್ರಮೇಣ ಲಾಭದ ಸಾಧ್ಯತೆ ಇರುತ್ತದೆ. ಇಂದು ವೃತ್ತಿಪರವಾಗಿ ಕೆಲವು ಅನಿಶ್ಚಿತತೆಗಳು ಉಂಟಾಗಬಹುದು. ಆದ್ದರಿಂದ ಹಣದ ವಿಷಯಗಳಲ್ಲಿ ಸಾಕಷ್ಟು ಜಾಗರೂಕರಾಗಿರಿ. ನಿಮ್ಮ ಅಧೀನ ಅಧಿಕಾರಿಗಳು ನಿಮ್ಮಿಂದ ಕೆಲವು ಪ್ರೇರಕ ಮಾತುಗಳನ್ನು ಹುಡುಕುತ್ತಿದ್ದಾರೆ, ಆದ್ದರಿಂದ ಮುಂದುವರಿಯಿರಿ. ಆರೋಗ್ಯದ ದೃಷ್ಟಿಯಿಂದ ಇದು ನಿಮಗೆ ತುಂಬ ಶಾಂತವಾದ ದಿನವಾಗಿರುತ್ತದೆ. ನೀವು ಇಂದು ಒಂದು ದೊಡ್ಡ ವ್ಯವಹಾರದಲ್ಲಿ ನಿರತರಾಗಿರುತ್ತೀರಿ. ನಿಮ್ಮ ಮೇಲ್ವಿಚಾರಕರಿಂದ ಒಳ್ಳೆಯ ಸುದ್ದಿ ಇಂದು ಬರಲಿದೆ. ಇಂದು ಆತ್ಮಾವಲೋಕನ ಮತ್ತು ಆಲೋಚನೆಗಳ ದಿನವಾಗಬಹುದು. ಕುಟುಂಬದಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ಉದಾಸೀನತೆಯ ವಾತಾವರಣವಿರಬಹುದು. ಹಿರಿಯರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ. ಮಕ್ಕಳ ನಡವಳಿಕೆಯಲ್ಲಿನ ಬದಲಾವಣೆಗಳು ನಿಮಗೆ ಆತಂಕವನ್ನು ಹೆಚ್ಚಿಸಬಹುದು. ವ್ಯವಹಾರದಲ್ಲಿ ಒಂದು ಅವಕಾಶವು ನಿಮ್ಮ ಮುಂದೆ ಇದ್ದರೂ ಅದನ್ನು ಕಡೆಗಣಿಸಬಹುದು.
ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಇಂದು ಸ್ವಲ್ಪ ವಿಳಂಬವಾಗುತ್ತದೆ. ಇಂದು ಕುಟುಂಬದಲ್ಲಿ ಆಚರಣೆಯನ್ನು ಯೋಜಿಸಬಹುದು, ಆದರೆ ನೀವು ಅದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುವುದಿಲ್ಲ. ಹಳೆಯ ವಿವಾದಗಳನ್ನು ಪರಿಹರಿಸುವ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ನೈತಿಕತೆಯನ್ನು ಉನ್ನತ ಮಟ್ಟದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ಕೆಲಸದಲ್ಲಿ ಗಮನ ಹರಿಸುವಲ್ಲಿ ತೊಂದರೆ ಉಂಟಾಗಬಹುದು. ಬಡ್ತಿ ಅಥವಾ ಬೋನಸ್ ಅವಕಾಶಗಳು ಸದ್ಯಕ್ಕೆ ಮುಂದೂಡಲ್ಪಡಬಹುದು. ಹೊಸ ಉದ್ಯೋಗದ ಪ್ರಸ್ತಾಪದ ಬಗ್ಗೆ ಅನಿಶ್ಚಿತತೆ ಇರುತ್ತದೆ. ಯೋಜನೆಯಲ್ಲಿ ಆಸಕ್ತಿಯ ಕೊರತೆಯಿಂದಾಗಿ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರಬಹುದು. ಹಿರಿಯರೊಂದಿಗೆ ಮಾತುಕತೆಯಲ್ಲಿ ಸ್ಪಷ್ಟತೆಯನ್ನು ತರಬೇಕಾಗುತ್ತದೆ. ಇಂದು ತಂಡದ ಕೆಲಸದಲ್ಲಿ ಪ್ರಕ್ರಿಯೆ ಪಾತ್ರ ವಹಿಸುವುದು ಪ್ರಯೋಜನಕಾರಿಯಾಗಿದೆ. ಹೊಸ ಅವಕಾಶಗಳಿಗೆ ನಿಮ್ಮನ್ನು ತೆರೆದಿಡುವುದು ಮುಖ್ಯವಾಗುತ್ತದೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಅಂತರವನ್ನು ಅನುಭವಿಸಬಹುದು. ಒಂಟಿ ಜನರು ಇಂದು ಒಳ್ಳೆಯ ಪ್ರಸ್ತಾಪಕ್ಕೆ ಗಮನ ಕೊಡದ ಕಾರಣ ವಿಷಾದಿಸಬಹುದು. ವಿವಾಹಿತರ ನಡುವೆ ಮಾತುಕತೆಯ ಕೊರತೆಯಿಂದ ತಪ್ಪು ಗ್ರಹಿಕೆಗಳನ್ನು ಹೆಚ್ಚಿಸಬಹುದು. ಇಂದು ಹಳೆಯ ಪ್ರೇಮಿಗೆ ಸಂಬಂಧಿಸಿದ ನೆನಪುಗಳು ನಿಮ್ಮ ಮನಸ್ಸನ್ನು ಕಾರ್ಯನಿರತವಾಗಿರಿಸುತ್ತದೆ. ಯಾರೊಬ್ಬರ ಪ್ರೀತಿಯ ಪ್ರಸ್ತಾಪದ ಹೊರತಾಗಿಯೂ ಉದಾಸೀನತೆ ಇರಬಹುದು. ಸಂಬಂಧಗಳಲ್ಲಿ ಉಪಕ್ರಮ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಇಂದು ದೀರ್ಘಕಾಲದ ಆಯಾಸದಿಂದಾಗಿ ದಕ್ಷತೆ ಕಡಿಮೆಯಾಗಬಹುದು. ಸೌಮ್ಯ ಖಿನ್ನತೆಯ ಸ್ಥಿತಿ ಅನುಭವಿಸಬಹುದು. ಯೋಗ, ಧ್ಯಾನ ಮತ್ತು ಲಘು ವ್ಯಾಯಾಮ ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೊರಗೆ ಹೆಚ್ಚು ನಡೆಯುವುದು ನಿಮ್ಮ ತಾಜಾತನಕ್ಕೆ ಪ್ರಯೋಜನಕಾರಿಯಾಗಿದೆ. ಮಿಥುನ ರಾಶಿ, ಇಂದು ಹೊಸ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯವಿರಲಿ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು. ಆತುರದ ನಿರ್ಧಾರಗಳಿಂದ ದೂರವಿರಿ. ಸಹ ಉದ್ಯೋಗಿಗಳ ಜೊತೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಸ್ನೇಹಿತರಿಂದ ಸಹಾಯ ದೊರೆಯಬಹುದು. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ದೊರಕಬಹುದು. ಈ ದಿನದ ಅಂತ್ಯದಲ್ಲಿ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು. ಕೆಲವು ಸಮಸ್ಯೆಗಳನ್ನು ಪರಿಹರಿಸುವ ಸಮಯವಿದು. ನಿಮ್ಮ ಸಂಗಾತಿಯಿಂದ ಬರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸಬಹುದು. ವೃತ್ತಿಪರ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು. ಆದಾಯದಲ್ಲಿ ಏರಿಕೆಯು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಒಂಟಿಯಾಗಿರುವವರಿಗೆ ಇಂದು ಮೊದಲ ನೋಟದಲ್ಲೇ ಪ್ರೀತಿಯು ಮಿತಿಯಲ್ಲಿದೆ, ಆದರೆ ಬದ್ಧರಾಗಿರುವವರಿಗೆ ಅವರ ಪ್ರೇಮ ಜೀವನದಲ್ಲಿ ಹೊಸ ಆಯಾಮಗಳನ್ನು ಕಂಡುಕೊಳ್ಳಬಹುದು. ಇಂದು ಸೃಜನಶೀಲತೆ ಮತ್ತು ಸಮೃದ್ಧಿಯಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷವಿರುತ್ತದೆ. ಹಿರಿಯರ ವಾತ್ಸಲ್ಯ ಮತ್ತು ಮಕ್ಕಳ ಪ್ರಗತಿಯು ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸುತ್ತದೆ. ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಮತ್ತು ಲಾಭದ ಸಾಧ್ಯತೆ ಇದೆ. ಹಣಕಾಸಿನ ಯೋಜನೆಗಳು ಕ್ರಮೇಣ ಯಶಸ್ವಿಯಾಗುತ್ತವೆ ಮತ್ತು ಹೂಡಿಕೆಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ಮನೆಯಲ್ಲಿ ಆಚರಣೆ, ಪ್ರಯಾಣ ಅಥವಾ ಸೃಜನಶೀಲ ಚಟುವಟಿಕೆ ಇರಬಹುದು. ಸಂಬಂಧಿಕರೊಂದಿಗೆ ಮಾತುಕತೆ ಹೆಚ್ಚಾಗುತ್ತದೆ. ಮಹಿಳಾ ಸದಸ್ಯರ ಪಾತ್ರ ಇಂದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಇಂದು ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳು ಕೆಲಸದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತವೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ಸಾಧ್ಯತೆ ಇದೆ. ಕಲೆ, ವಿನ್ಯಾಸ, ಶಿಕ್ಷಣ ಅಥವಾ ಮಾತುಕತೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಈ ದಿನ ಅನುಕೂಲಕರವಾಗಿದೆ. ನೀವು ಹಿರಿಯರ ಬೆಂಬಲ ಮತ್ತು ತಂಡದ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಹೊಸ ಯೋಜನೆಯಲ್ಲಿ ಹೂಡಿಕೆ ಅಥವಾ ವಿಸ್ತರಣೆಯ ಸಾಧ್ಯತೆ ಇದೆ. ವಿದೇಶಗಳಿಗೆ ಸಂಬಂಧಿಸಿದ ಕೆಲಸವು ಇಂದು ವೇಗವನ್ನು ಪಡೆಯುತ್ತದೆ. ಇಂದು ನಿಮ್ಮ ನಾಯಕತ್ವದ ಕೌಶಲ್ಯಗಳು ಕೆಲಸದಲ್ಲಿ ಗುರುತಿಸಲ್ಪಡುತ್ತವೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ನಿಕಟತೆ ಮತ್ತು ಪ್ರಣಯ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಆಕರ್ಷಕ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ. ವಿವಾಹಿತರು ತಮ್ಮ ಸಂಬಂಧವನ್ನು ಗಾಢವಾಗಿರಿಸುತ್ತಾರೆ. ತಮ್ಮ ಪ್ರೇಮಿಯಿಂದ ಉಡುಗೊರೆ ಅಥವಾ ಆಶ್ಚರ್ಯವನ್ನು ಪಡೆಯುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಮಾತುಕತೆಯ ಮಟ್ಟವು ಬಲವಾಗಿರುತ್ತದೆ. ಇಂದು ಹಳೆಯ ವಿವಾದವನ್ನು ಪ್ರೀತಿಯಿಂದ ಪರಿಹರಿಸಬಹುದು. ಇಂದು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿ. ಇಂದು ಮಹಿಳೆಯರು ಹಾರ್ಮೋನ್ಗಳ ಸಮತೋಲನಕ್ಕೆ ಗಮನ ಕೊಡಬೇಕು. ಚರ್ಮ ಮತ್ತು ಕೂದಲಿನ ಸಮಸ್ಯೆಗಳು ಸುಧಾರಿಸುತ್ತವೆ. ಮಾನಸಿಕ ಸ್ಥಿರತೆ ಮತ್ತು ಉತ್ಸಾಹ ಉಳಿಯುತ್ತದೆ. ಯೋಗ ಮತ್ತು ಧ್ಯಾನವು ನಿಮ್ಮ ಮನಸ್ಸು ಮತ್ತು ದೇಹದ ನಡುವಿನ ಸಮನ್ವಯವನ್ನು ಸುಧಾರಿಸುತ್ತದೆ. ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ನಿದ್ರೆ ನಿಮ್ಮ ಆರೋಗ್ಯವನ್ನು ಬಲಪಡಿಸುತ್ತದೆ. ಕಟಕ ರಾಶಿ,
ಇಂದು ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿರುವ ದಿನವಿದು. ಕೆಲಸದಲ್ಲಿ ಹೊಸ ಆಲೋಚನೆಗಳನ್ನು ಪರಿಚಯಿಸುವ ಅವಕಾಶ ಸಿಗುತ್ತದೆ. ವ್ಯಾಪಾರದಲ್ಲಿ ಅಲ್ಪ ಮಟ್ಟಿನ ಲಾಭವಾಗುವ ಸಾಧ್ಯತೆ ಇದೆ. ಕುಟುಂಬದವರ ಜೊತೆ ಸಂಭಾಷಣೆಯಲ್ಲಿ ಪ್ರಾಮಾಣಿಕತೆ ಇರಲಿ. ಆರೋಗ್ಯದಲ್ಲಿ ಚುರುಕುತನ ಕಂಡುಬರುತ್ತದೆ. ಪ್ರಯಾಣಕ್ಕೆ ಸಂಬಂಧಿಸಿದ ಯೋಜನೆಗಳು ಯಶಸ್ವಿಯಾಗಬಹುದು. ಇಂದು ಹಣಕಾಸಿನ ಪರಿಸ್ಥಿತಿ ಕ್ರಮೇಣ ಸ್ಥಿರವಾಗಿರುತ್ತದೆ. ಈ ದಿನವು ನಿಮಗೆ ಆಶ್ಚರ್ಯಗಳಿಂದ ತುಂಬಿರುತ್ತದೆ. ಸೃಜನಶೀಲ ವೃತ್ತಿಗಳಲ್ಲಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯಿಂದ ಬರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗಬೇಕಾದರೆ ನೀವು ಇಂದು ಬುದ್ಧಿವಂತರಾಗಿರಬೇಕು. ನೀವು ಕುಟುಂಬದವರೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತೀರಿ. ಇದು ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಇಂದು ಹಳೆಯ ನೆನಪುಗಳು ಮತ್ತು ಆತ್ಮೀಯ ಸಭೆಗಳಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಆತ್ಮೀಯತೆ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಹಿರಿಯರಿಂದ ನಿಮಗೆ ಆಶೀರ್ವಾದ ಸಿಗುತ್ತದೆ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಹಳೆಯ ಗ್ರಾಹಕರು ಅಥವಾ ವ್ಯವಹಾರದಲ್ಲಿ ಪಾಲುದಾರರಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಮತ್ತು ಯಾವುದೇ ಬಾಕಿ ಹಣವನ್ನು ಇಂದು ನೀವು ಪಡೆಯಬಹುದು. ಕುಟುಂಬದಲ್ಲಿ ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರ ಆಗಮನವು ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಭೂತಕಾಲಕ್ಕೆ ಸಂಬಂಧಿಸಿದ ಯಾವುದೋ ವಿಷಯವು ವರ್ತಮಾನದಲ್ಲಿ ಸಂತೋಷವನ್ನು ತರಬಹುದು. ಇಂದು ಹಳೆಯ ಯೋಜನೆಗಳು ಅಥವಾ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹಿಂದಿನ ಸಹ ಉದ್ಯೋಗಿಗೆ ಸಂಬಂಧಿಸಿದ ಅವಕಾಶ ಬರಬಹುದು. ಸಂದರ್ಶನ ಅಥವಾ ಕೊಡುಗೆಗಾಗಿ ಹಳೆಯ ಸಂಪರ್ಕಗಳು ಸಹಾಯಕವಾಗುತ್ತವೆ. ಬಡ್ತಿ ಅಥವಾ ಗೌರವದ ಸಾಧ್ಯತೆ ಇದೆ. ತಂಡದಲ್ಲಿ ನಂಬಿಕೆ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಶಿಕ್ಷಣ, ಸಮಾಲೋಚನೆ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದ ಜನರು ಇಂದು ಯಶಸ್ಸನ್ನು ಪಡೆಯಬಹುದು. ಹಳೆಯ ಕ್ಲೈಂಟ್ನೊಂದಿಗೆ ಹೊಸ ಯೋಜನೆಯನ್ನು ಸಹ ಇಂದು ಪ್ರಾರಂಭಿಸಬಹುದು. ಇಂದು ಹಳೆಯ ಪ್ರೇಮಿ ಅಥವಾ ಸ್ನೇಹಿತನನ್ನು ಭೇಟಿಯಾಗುವುದರಿಂದ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ. ಒಂಟಿಯಾಗಿರುವವರಿಗೆ ಹಳೆಯ ಪರಿಚಯಸ್ಥರೊಂದಿಗಿನ ಸಂಬಂಧವನ್ನು ಪ್ರಾರಂಭಿಸುವುದು ಇಂದು ಸಾಧ್ಯವಾಗಬಹುದು. ವಿವಾಹಿತರಿಗೆ ಹಳೆಯ ಒಳ್ಳೆಯ ಸಮಯಗಳನ್ನು ನೆನಪಿಸಿಕೊಳ್ಳುವ ಅವಕಾಶವಿಂದು ಸಿಗುತ್ತದೆ. ಪ್ರೀತಿಯಲ್ಲಿ ನಂಬಿಕೆ ಮತ್ತು ನಿರಾಳತೆ ಉಳಿಯುತ್ತದೆ. ಹಿಂದಿನ ತಪ್ಪುಗಳನ್ನು ಕ್ಷಮಿಸಿ ಹೊಸದಾಗಿ ಪ್ರಾರಂಭಿಸಲು ನಡೆಯಿರಿ. ಇಂದು ಭಾವನೆಗಳು ಆಳವಾಗಿರುತ್ತವೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಮಾನಸಿಕವಾಗಿ ಶಾಂತಿ ಮತ್ತು ಸಮತೋಲನ ಇರುತ್ತದೆ. ಪೂರ್ಣ ನಿದ್ರೆಯಿಂದಾಗಿ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಸಕ್ರಿಯರಾಗಿ ಕೆಲಸ ಮಾಡುತ್ತೀರಿ. ಯೋಗ ಮತ್ತು ಧ್ಯಾನವು ಹಳೆಯ ಆಯಾಸವನ್ನು ಕಡಿಮೆ ಮಾಡುತ್ತದೆ. ಅಲರ್ಜಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಬಾಲ್ಯದ ನೆನಪುಗಳು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಲಘು ವ್ಯಾಯಾಮವು ನಿಮಗೆ ಇಂದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಸಿಂಹ ರಾಶಿ, ಇಂದು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷ ನೀಡುತ್ತದೆ. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸೂಚನೆ ಇದೆ. ಇಂದು ಆತ್ಮವಿಶ್ವಾಸದಿಂದ ಕೆಲಸ ಪ್ರಾರಂಭಿಸುವ ಸಮಯ. ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳು ಕೈಗೂಡುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಹಣಕಾಸಿನಲ್ಲಿ ಉತ್ತಮ ಲಾಭ ಕಂಡುಬರಬಹುದು. ಇಂದು ನಿಂದಕರ ಜನರಿಂದ ಆಕರ್ಷಿತರಾಗುವುದನ್ನು ತಪ್ಪಿಸಿ. ಕೌಟುಂಬಿಕ ವಿವಾದಗಳು ಉದ್ವಿಗ್ನತೆಗೆ ಕಾರಣವಾಗಬಹುದು. ನಿಮ್ಮ ಪ್ರೇಮ ಜೀವನದ ಬಗ್ಗೆ ಮಾತನಾಡುತ್ತಾ ನೀವು ಒಂಟಿಯಾಗಿರುವ ನಿಮ್ಮ ಸ್ಥಿತಿಗೆ ಎಷ್ಟು ಒಗ್ಗೂಡಿದ್ದೀರಿ ಎಂದರೆ ನೀವು ಯಾರಿಗಾದರೂ ನಿಮ್ಮ ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಲು ಬಯಸುವುದಿಲ್ಲ. ಭವಿಷ್ಯಕ್ಕಾಗಿ ಅನಗತ್ಯ ಖರ್ಚು ಮತ್ತು ಮಿಥ್ಯ ವ್ಯಯವನ್ನು ಮಾಡುವುದನ್ನು ತಪ್ಪಿಸಿ. ಸೂರ್ಯ ದೇವನ ಆಶೀರ್ವಾದದಿಂದ ಸುಖ, ಸಮೃದ್ಧಿ ಮತ್ತು ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಇಂದು ಸವಾಲುಗಳು ಮತ್ತು ಸ್ಪರ್ಧೆಯಿಂದ ತುಂಬಿರುವ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಕೆಲವು ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿರಬಹುದು. ಹಿರಿಯರ ಅಭಿಪ್ರಾಯದೊಂದಿಗೆ ಭಿನ್ನಾಭಿಪ್ರಾಯವಿದ್ದರೂ ಅವರ ಗೌರವವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಮಕ್ಕಳ ಅಧ್ಯಯನ ಅಥವಾ ಕ್ರೀಡೆಗಳಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು. ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆ ಇರುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಕುಟುಂಬದಲ್ಲಿ ಯಾವುದೇ ಕಾರ್ಯಕ್ರಮ ಅಥವಾ ಯೋಜನೆಯ ಬಗ್ಗೆ ಅಭಿಪ್ರಾಯಗಳ ಸಂಘರ್ಷ ಉಂಟಾಗಬಹುದು.
ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಪರಿಸ್ಥಿತಿಯನ್ನು ಶಾಂತಗೊಳಿಸಿ. ಇಂದು ಕೆಲಸದ ಸ್ಥಳದಲ್ಲಿಯೂ ಸಹ ಸ್ಪರ್ಧೆ ಹೆಚ್ಚಾಗುತ್ತದೆ. ತಂಡದಲ್ಲಿ ಆಲೋಚನೆಗಳ ಕೊರತೆಯಿಂದಾಗಿ ಯೋಜನೆಯಲ್ಲಿ ವಿಳಂಬವಾಗಬಹುದು. ಬಡ್ತಿ ಅಥವಾ ಹೊಸ ಅವಕಾಶಕ್ಕಾಗಿ ಕಠಿಣ ಪರಿಶ್ರಮ ಬೇಕಾಗುತ್ತದೆ. ಸಂದರ್ಶನ ಅಥವಾ ಸಭೆಯಲ್ಲಿ ಪ್ರಭಾವಶಾಲಿ ಪ್ರದರ್ಶನ ಅಗತ್ಯವಾಗುತ್ತದೆ. ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳು ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದು. ಕ್ರೀಡೆ, ಮಾರ್ಕೆಟಿಂಗ್ ಅಥವಾ ಮಾರಾಟದಲ್ಲಿ ಕೆಲಸ ಮಾಡುವ ಜನರಿಗೆ ಈ ಸಮಯ ನಿರ್ಣಾಯಕವಾಗಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ವಾದಗಳು ಅಥವಾ ವ್ಯತ್ಯಾಸಗಳು ಹೆಚ್ಚಾಗಬಹುದು. ಒಂಟಿ ಜನರು ಯಾರನ್ನಾದರೂ ಆಕರ್ಷಿಸಬಹುದು, ಆದರೆ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಅಡೆತಡೆಗಳು ಇರಬಹುದು. ವಿವಾಹಿತರ ನಡುವೆ ದೇಶೀಯ ಸಮಸ್ಯೆಗಳ ಬಗ್ಗೆ ಭಿನ್ನಾಭಿಪ್ರಾಯವಿರುತ್ತದೆ. ಪ್ರೇಮಿಯೊಂದಿಗೆ ಮಾತುಕತೆಯಲ್ಲಿ ಕಠೋರತೆಯನ್ನು ತಪ್ಪಿಸಿ. ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಕೇಳುವ ಸಾಮರ್ಥ್ಯವನ್ನು ತೋರಿಸುವ ದಿನವಿದು. ಸ್ಪರ್ಧಾತ್ಮಕ ವಾತಾವರಣವು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಇಂದು ನಿಮ್ಮ ಆರೋಗ್ಯದಲ್ಲಿ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ನಿದ್ರೆಯ ಕೊರತೆಯಿಂದಾಗಿ ನೀವು ದಣಿದಿರುವಿರಿ. ಕ್ರೀಡೆಗಳನ್ನು ಆಡುವಾಗ ಅಥವಾ ವ್ಯಾಯಾಮ ಮಾಡುವಾಗ ಗಾಯಗೊಳ್ಳುವ ಅಪಾಯವಿದೆ. ಜೀರ್ಣಕಾರಿ ಸಮಸ್ಯೆಗಳು ಹೆಚ್ಚಾಗಬಹುದು. ಇಂದು ಯೋಗ ಮತ್ತು ಪ್ರಾಣಾಯಾಮವು ನಿಮ್ಮ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಹೆಚ್ಚು ನೀರು ಕುಡಿಯಿರಿ ಮತ್ತು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ. ಕನ್ಯಾ ರಾಶಿ, ಇಂದು ಚುರುಕುತನ ಹೆಚ್ಚಿರುತ್ತದೆ. ಹಳೆಯ ಕೆಲಸದ ಮೆಚ್ಚುಗೆ ಇಂದು ದೊರೆಯಬಹುದು. ಸ್ನೇಹಿತರಿಂದ ಆಕಸ್ಮಿಕ ಸಹಾಯ ಸಿಗುತ್ತದೆ. ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸುವ ಅವಕಾಶ ಸಿಗಬಹುದು. ದಿನದ ಕೊನೆಯಲ್ಲಿ ಸಾಧನೆಯ ಭಾವನೆ ತುಂಬಿರುತ್ತದೆ. ಹಣಕಾಸಿನಲ್ಲಿ ಸ್ಥಿರತೆ ಇದ್ದರೂ ಹೊಸ ಹೂಡಿಕೆಗಳನ್ನು ತಡೆಯುವುದು ಉತ್ತಮ. ಇಂದು ನಿಮ್ಮ ಮಾತುಗಳಲ್ಲಿ ತಾಳ್ಮೆ ಇರಲಿ. ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಇಂದು ವಿಷಯಗಳು ನಿಮ್ಮ ಪರವಾಗಿ ಬದಲಾಗಬೇಕಾದರೆ ನೀವು ಬುದ್ಧಿವಂತರಾಗಿರಬೇಕು. ಇದು ಸಂದರ್ಶನವನ್ನು ಪೂರ್ಣಗೊಳಿಸುವ ವಿಷಯವಾಗಿರಬಹುದು ಅಥವಾ ವ್ಯವಹಾರ ಒಪ್ಪಂದವನ್ನು ಮಾಡಿಕೊಳ್ಳುವ ವಿಷಯವಾಗಿರಬಹುದು. ಇಂದು ಆರ್ಥಿಕ ಬಿಕ್ಕಟ್ಟು ನಿಮ್ಮನ್ನು ಆವರಿಸಿಕೊಳ್ಳಬಹುದು. ಆದ್ದರಿಂದ ನಿಮ್ಮ ಜೇಬಿನ ಮೇಲೆ ಹಿಡಿತ ಸಾಧಿಸಿ ಮತ್ತು ಅತಿಯಾದ ಖರ್ಚು ಮಾಡುವುದನ್ನು ತಪ್ಪಿಸಿ. ಇಂದು ನಾಯಕತ್ವ ಮತ್ತು ನಿರ್ಣಾಯಕ ನಿರ್ಧಾರಗಳಿಗೆ ಸೂಕ್ತ ದಿನವಾಗಿರುತ್ತದೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ನಿರ್ಧಾರಕ್ಕೆ ಬೆಲೆ ಸಿಗುತ್ತದೆ. ಹಿರಿಯರಿಂದ ನಿಮಗೆ ಮಾರ್ಗದರ್ಶನ ಮತ್ತು ಗೌರವ ಸಿಗುತ್ತದೆ. ಮಕ್ಕಳ ವೃತ್ತಿ ಅಥವಾ ಶಿಕ್ಷಣದ ಬಗ್ಗೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬಹುದು. ವ್ಯವಹಾರದಲ್ಲಿ ಹೊಸ ಯೋಜನೆಗಳು ಅಥವಾ ವಿಸ್ತರಣೆಯನ್ನು ಯೋಜಿಸಲಾಗುವುದು. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಲಕ್ಷಣಗಳಿವೆ. ಕುಟುಂಬದಲ್ಲಿ ದೊಡ್ಡ ಕಾರ್ಯಕ್ರಮ ಅಥವಾ ಪ್ರವಾಸವನ್ನು ಯೋಜಿಸಬಹುದು. ಮನೆಯಲ್ಲಿ ಶಿಸ್ತು ಮತ್ತು ಸ್ಪಷ್ಟತೆಯ ವಾತಾವರಣವಿರುತ್ತದೆ. ಇಂದು ಬಡ್ತಿ ಅಥವಾ ಉನ್ನತ ಹುದ್ದೆಯ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ. ಹೊಸ ಅವಕಾಶಗಳು ಮತ್ತು ಜವಾಬ್ದಾರಿಗಳು ನಿಮ್ಮ ಪರವಾಗಿ ಬರುತ್ತವೆ. ವ್ಯವಹಾರದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ತಂಡವು ನಿಮ್ಮ ದೃಷ್ಟಿಕೋನವನ್ನು ನಂಬುತ್ತದೆ. ನಿರ್ವಹಣೆ, ಶಿಕ್ಷಣ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಜನರು ಇಂದು ವಿಶೇಷ ಯಶಸ್ಸನ್ನು ಪಡೆಯುತ್ತಾರೆ. ವಿದೇಶಿ ಯೋಜನೆಗಳು ಅಥವಾ ದೊಡ್ಡ ಕ್ಲೈಂಟ್ಗಳಿಗೆ ಸಂಬಂಧಿಸಿದ ಒಪ್ಪಂದಗಳು ಇಂದು ಅಂತಿಮಗೊಳ್ಳಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ವಿಶ್ವಾಸ ಉಳಿಯುತ್ತದೆ. ಒಂಟಿ ಜನರು ಆತ್ಮವಿಶ್ವಾಸ ಮತ್ತು ಪ್ರಭಾವಶಾಲಿ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು. ವಿವಾಹಿತರಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಧಾರ ಮತ್ತು ನಾಯಕತ್ವದ ಸಾಮರ್ಥ್ಯದಿಂದ ಪ್ರೇಮಿ ಪ್ರಭಾವಿತರಾಗುತ್ತಾರೆ. ಯಾವುದೇ ಹಳೆಯ ವಿವಾದವನ್ನು ದೃಢವಾಗಿ ನೀವು ಪರಿಹರಿಸಬಹುದು. ಇಂದು ನಿಮ್ಮ ಆರೋಗ್ಯದಲ್ಲಿ ನಿಯಮಿತ ವ್ಯಾಯಾಮ ಮತ್ತು ಶಿಸ್ತಿನ ದಿನಚರ್ಯೆ ಪ್ರಯೋಜನ ಪಡೆಯುತ್ತದೆ. ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ನಿಮ್ಮನ್ನು ಇಂದು ಕಾಡಬಹುದು. ಇದನ್ನು ವಿಶ್ರಾಂತಿಯಿಂದ ನಿವಾರಿಸಲು ಪ್ರಯತ್ನಿಸಿ. ಹೊರಗೆ ಅನಾರೋಗ್ಯಕರ ಆಹಾರ ತಿನ್ನುವುದನ್ನು ತಪ್ಪಿಸಿ. ಸಾಕಷ್ಟು ನಿದ್ರೆ ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ತುಲಾ ರಾಶಿ, ಇಂದು ಹಳೆಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಮನಸ್ಸಿಗೆ ಶಾಂತಿ ತರುವ ಧ್ಯಾನ ಮಾಡುವುದು ಉತ್ತಮ. ಕಲಾ, ಸಾಹಿತ್ಯ ಅಥವಾ ಮಾತುಕತೆ ಕ್ಷೇತ್ರದವರಿಗೆ ವಿಶೇಷ ದಿನವಿದು.
ಕುಟುಂಬದಲ್ಲಿ ಸಂತೋಷದ ಸಂದರ್ಭ ಎದುರಾಗಬಹುದು. ಹಣಕಾಸಿನಲ್ಲಿ ಉತ್ತಮ ಲಾಭದ ಸೂಚನೆ ಇದೆ. ಆರೋಗ್ಯ ಕ್ರಮೇಣ ಸುಧಾರಿಸುವುದನ್ನು ನೀವು ಕಾಣಬಹುದು. ಇದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಇಂದು ಕನಸಿನ ಕೆಲಸದಲ್ಲಿರುವವರಿಗೆ ಅದ್ಭುತ ಅನುಭವವಾಗುತ್ತದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ರಹಸ್ಯಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದನ್ನು ತಡೆಯಿರಿ. ನಿಮ್ಮ ಭವಿಷ್ಯದ ಯೋಜನೆಗಳು ಇಂದು ಹೆಚ್ಚು ಜಾಗೃತಿ ಆಗಬಹುದು. ಆದ್ದರಿಂದ ಅವುಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಅವರಿಂದ ಅವು ಕೆಟ್ಟದಾಗಿ ಪರಿಣಮಿಸಬಹುದು. ಇಂದು ನಿಮಗೆ ಆರ್ಥಿಕ ಸವಾಲುಗಳಿಂದಾಗಿ ಕುಟುಂಬದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು. ಆದರೆ ನಿಕಟ ಸಂಬಂಧಿಗಳ ಬೆಂಬಲದಿಂದ ಪರಿಸ್ಥಿತಿ ಸುಧಾರಿಸುತ್ತದೆ. ಹಳೆಯ ವಿವಾದಗಳು ಬಗೆಹರಿಯುವ ಸಾಧ್ಯತೆ ಇದೆ ಮತ್ತು ಕುಟುಂಬದ ಐಕ್ಯತೆಯ ಬಲಗೊಳ್ಳುತ್ತದೆ. ನೀವು ಹಣಕಾಸಿನ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕರಾಗಿರಬೇಕು. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಣ್ಣ ಕುಟುಂಬ ಸಭೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಮನಸ್ಸು ನಿರಾಳವಾಗುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ಸಂತೋಷವನ್ನು ತರುತ್ತದೆ. ಹಿರಿಯರ ಸಲಹೆ ಇಂದು ವಿಶೇಷವಾಗಿ ನಿಮಗೆ ಪ್ರಯೋಜನಕಾರಿಯಾಗುತ್ತದೆ. ಇಂದು ಕೆಲಸದ ಕ್ಷೇತ್ರದಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು. ವಿಶೇಷವಾಗಿ ಯೋಜನೆಯ ಗಡುವು ಮತ್ತು ಸಂಪನ್ಮೂಲಗಳ ಕೊರತೆಗೆ ಸಂಬಂಧಿಸಿದಂತೆ ಅದು ಇರುತ್ತದೆ. ತಂಡದಲ್ಲಿ ಮಾತುಕತೆ ಕೊರತೆಯು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಅಂತಹ ಸಮಯದಲ್ಲಿ ಮೇಲಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಿರುತ್ತವೆ. ಆದರೆ ಸ್ಥಿರ ಪ್ರಯತ್ನಗಳು ಮತ್ತು ಕಾರ್ಯತಂತ್ರದ ಯೋಜನೆಗಳೊಂದಿಗೆ ನೀವು ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ಇಂದು ಸಹ ಉದ್ಯೋಗಿಗಳೊಂದಿಗೆ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಮತ್ತು ಅನಗತ್ಯ ವಾದಗಳನ್ನು ತಪ್ಪಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಜೀವನದಲ್ಲಿ ಬದಲಾವಣೆಗಳು ಅಥವಾ ಸತ್ಯವನ್ನು ಬಹಿರಂಗಪಡಿಸುವುದು ನಿಮ್ಮ ಸಂಬಂಧದ ಅಡಿಪಾಯವನ್ನು ಅಲುಗಾಡಿಸಬಹುದು. ಹಳೆಯ ತಪ್ಪು ಗ್ರಹಿಕೆಗಳನ್ನು ಬಹಿರಂಗಗೊಳ್ಳಬಹುದು. ಇದು ಭಾವನಾತ್ಮಕ ಆಘಾತವನ್ನು ಉಂಟು ಮಾಡಬಹುದು. ಸತ್ಯವನ್ನು ಎದುರಿಸಲು ಮತ್ತು ಸಂಬಂಧವನ್ನು ಹೊಸದಾಗಿ ಮಾಡಲು ಇದು ಸೂಕ್ತ ಸಮಯವಾಗಿದೆ. ಮದುವೆಯಾಗದವರು ಇಂದು ಹಳೆಯ ಪ್ರೇಮ ಸಂಬಂಧದ ಅಂತ್ಯವನ್ನು ನೋಡಬಹುದು. ವಿವಾಹಿತರು ಮಾತುಕತೆ ಮತ್ತು ತಾಳ್ಮೆಯಿಂದ ಹದಗೆಡುತ್ತಿರುವ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಇಂದು ನಿಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶದ ಅಂಶಗಳನ್ನು ಸೇರಿಸಿ ಮತ್ತು ಸಾಕಷ್ಟು ನಿದ್ರೆ ಪಡೆಯಿರಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಲಘು ವ್ಯಾಯಾಮ ಮತ್ತು ಧ್ಯಾನ ಅಭ್ಯಾಸವು ಪ್ರಯೋಜನಕಾರಿಯಾಗಿದೆ. ಹವಾಮಾನ ಬದಲಾವಣೆಗಳ ಪರಿಣಾಮವನ್ನು ತಪ್ಪಿಸಲು ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿ ಇಟ್ಟುಕೊಳ್ಳುವುದು ಅವಶ್ಯಕವಾಗಿದೆ. ವೃಶ್ಚಿಕ ರಾಶಿ, ಇಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ. ಕೆಲಸದಲ್ಲಿ ಸಣ್ಣ ಸವಾಲುಗಳು ಎದುರಾಗಬಹುದು. ಕುಟುಂಬದವರೊಂದಿಗೆ ಅಭಿಪ್ರಾಯ ಭಿನ್ನತೆ ಉಂಟು ಮಾಡಬಹುದು. ಹಣಕಾಸಿನಲ್ಲಿ ಅತಿಯಾದ ಖರ್ಚನ್ನು ತಪ್ಪಿಸಿ. ಆರೋಗ್ಯದಲ್ಲಿ ಶೀತ ಜ್ವರದ ತೊಂದರೆ ಉಂಟಾಗಬಹುದು. ಸ್ನೇಹಿತರಿಂದ ಸಲಹೆ ಪಡೆಯುವುದು ಒಳ್ಳೆಯದು. ಹಳೆಯ ಕೆಲಸದ ಬಾಕಿ ವಿಚಾರಗಳು ಇಂದು ಪರಿಹಾರವಾಗಬಹುದು. ನಿಮ್ಮ ತಾಳ್ಮೆ ಇಂದು ಪರೀಕ್ಷೆಯಾಗುವ ದಿನವಾಗಿರುತ್ತದೆ. ಇಂದು ನೀವು ಸಂಯಮದ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಮತ್ತು ಇದು ಇತರ ವ್ಯಕ್ತಿಗೆ ನಿಮ್ಮನ್ನು ಸಮೀಪಿಸಲು ಕಷ್ಟವಾಗುವಂತೆ ಮಾಡುತ್ತದೆ. ನಿಮ್ಮಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಡಿ ಮತ್ತು ನೀವು ಬದಲಾವಣೆಯನ್ನು ವೀಕ್ಷಿಸುವಿರಿ. ಕೆಲವು ಉತ್ತಮ ಮಾಹಿತಿ ನಿಮಗೆ ಇಂದು ಸಿಗುವುದರಿಂದ ಇದು ಭವಿಷ್ಯದಲ್ಲಿ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ. ಇಂದು ನೀವು ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು. ಇಂದು ಕುಟುಂಬದಲ್ಲಿ ಹಳೆಯ ಸಂಪ್ರದಾಯಗಳು ಮತ್ತು ಮೌಲ್ಯಗಳನ್ನು ಗೌರವಿಸುವುದರಿಂದ ತಲೆಮಾರುಗಳ ನಡುವೆ ಬಲವಾದ ಬಾಂಧವ್ಯ ಉಂಟಾಗುತ್ತದೆ. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಮುಗ್ಧ ಸಂತೋಷವು ವಾತಾವರಣವನ್ನು ಆಹ್ಲಾದಕರವಾಗಿರಿಸುತ್ತದೆ. ಇಂದು ಆಸ್ತಿ ಅಥವಾ ಆನುವಂಶಿಕತೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಪ್ರಗತಿಯ ಲಕ್ಷಣಗಳಿವೆ. ವ್ಯವಹಾರ ಅಥವಾ ಕುಟುಂಬ ಬೆಂಬಲದಲ್ಲಿ ಪಾಲುದಾರಿಕೆಗಳು ಆರ್ಥಿಕ ಬಲವನ್ನು ತರುತ್ತವೆ. ಇಂದು ಗೃಹ ಪ್ರವೇಶ ಅಥವಾ ವಾರ್ಷಿಕೋತ್ಸವದಂತಹ ಕುಟುಂಬ ಸಂದರ್ಭವನ್ನು ಆಯೋಜಿಸುವ ಸಾಧ್ಯತೆ ಇದೆ. ಇದು ಸಂಬಂಧಗಳಲ್ಲಿ ಮಾಧುರ್ಯವನ್ನು ನೀಡುತ್ತದೆ. ದೀರ್ಘಕಾಲದ ಉದ್ವಿಗ್ನತೆಗಳು ಕೊನೆಗೊಳ್ಳುತ್ತವೆ ಮತ್ತು ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಭಾವನೆ ಬಲವಾಗಿರುತ್ತದೆ.
ಕುಟುಂಬ ವ್ಯವಹಾರ ಮಾಡುವವರಿಗೆ ಈ ಸಮಯವು ಹೊಸ ಅವಕಾಶಗಳು ಮತ್ತು ಲಾಭದಾಯಕ ಒಪ್ಪಂದಗಳನ್ನು ಸೂಚಿಸುತ್ತದೆ. ಹಿರಿಯರ ಸಲಹೆಯು ಕೆಲಸಕ್ಕೆ ಸರಿಯಾದ ನಿರ್ದೇಶನವನ್ನು ನೀಡುತ್ತದೆ. ಹಣಕಾಸು ನಿರ್ವಹಣೆ ಮತ್ತು ದೀರ್ಘಾವಧಿಯ ಯೋಜನೆಗಳ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ವೃತ್ತಿ ಜೀವನಕ್ಕೆ ಶಾಶ್ವತ ಶಕ್ತಿಯನ್ನು ನೀಡುತ್ತದೆ. ನೀವು ಇಂದು ದೊಡ್ಡ ಸಂಸ್ಥೆ ಅಥವಾ ಸ್ಥಿರ ಕಂಪನಿಯನ್ನು ಸೇರಲು ಅವಕಾಶವನ್ನು ಪಡೆಯಬಹುದು. ಇಂದು ತಂಡದ ಕೆಲಸವು ಯೋಜನೆಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ತರ್ಕ ಮತ್ತು ಸ್ಪಷ್ಟತೆಯ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ನೀವು ಭಾವನೆಗಳಿಗಿಂತ ಹೆಚ್ಚು ಪ್ರಾಯೋಗಿಕ ಚಿಂತನೆಯನ್ನು ಅಳವಡಿಸಿಕೊಳ್ಳುತ್ತೀರಿ. ಇಂದು ತಪ್ಪು ತಿಳುವಳಿಕೆಗಳನ್ನು ತೆಗೆದುಹಾಕಲು ಮುಕ್ತವಾಗಿ ಮಾತನಾಡಿ. ಅವಿವಾಹಿತರು ಗಂಭೀರ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಬಹುದು. ವಿವಾಹಿತರು ಪರಸ್ಪರ ಗೌರವ ಮತ್ತು ಗಡಿಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ. ನಿಯಂತ್ರಣದಲ್ಲಿ ಪ್ರಜ್ಞೆಯು ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ತರಬಹುದು. ಇಂದು ನಿಮ್ಮ ಆರೋಗ್ಯದಲ್ಲಿ ಯೋಗ, ಧ್ಯಾನ ಮತ್ತು ಲಘು ನಡಿಗೆಗಳು ನಿಮ್ಮನ್ನು ಸಕ್ರಿಯ ಮತ್ತು ಶಕ್ತಿಯುತವಾಗಿರಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡಲು ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮಾನಸಿಕ ಸಮತೋಲನವನ್ನು ಹೆಚ್ಚಿಸುತ್ತದೆ. ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ಪಡೆಯುವುದು ದೀರ್ಘಾವಧಿಯ ಭದ್ರತೆಗೆ ಪ್ರಯೋಜನಕಾರಿಯಾಗಿದೆ. ಧನುರಾಶಿ, ಇಂದು ಪ್ರಯಾಣದ ಅವಕಾಶಗಳು ಸಿಗುತ್ತವೆ. ಕೆಲಸದಲ್ಲಿ ಹೊಸ ಯೋಜನೆಗಳ ಪ್ರಾರಂಭವಿರಬಹುದು. ಹಣಕಾಸಿನಲ್ಲಿ ಉತ್ತಮ ಲಾಭ ಸಿಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿದೆ. ಆರೋಗ್ಯ ಕ್ರಮೇಣ ಉತ್ತಮವಾಗಿರುತ್ತದೆ. ಸ್ನೇಹಿತರಿಂದ ಉತ್ತಮ ಸುದ್ದಿ ಸಿಗಬಹುದು. ಹಳೆಯ ಸ್ನೇಹ ಪುನರುಜ್ಜೀವನಗೊಳ್ಳಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ದಿನದ ಕೊನೆಯಲ್ಲಿ ಸಾಧನೆಯ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ. ಇಂದು ನೀವು ಕೆಲವು ತುರ್ತು ಅವಶ್ಯಕತೆಗಳಿಂದಾಗಿ ಕೆಲಸದ ಸ್ಥಳದಲ್ಲಿ ಕೆಲವು ಹೆಚ್ಚುವರಿ ಸಮಯವನ್ನು ವಿನಿಯೋಗಿಸಬೇಕಾಗಬಹುದು. ಪ್ರೀತಿ ನಿಮ್ಮ ಮನಸ್ಸಿನಲ್ಲಿ ಕೊನೆಯ ವಿಷಯವಾಗಿದೆ, ಆದ್ದರಿಂದ ನೀವು ಇಂದು ಅದನ್ನು ಸರಳವಾಗಿಡಲು ಬಯಸುತ್ತೀರಿ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುವ ಬದಲು ಬದಲಾವಣೆಗೆ ವಿರುದ್ಧವಾಗಿ ವರ್ತಿಸಬೇಡಿ. ಇಂದು ಕುಟುಂಬದಲ್ಲಿ ಆತ್ಮಾವಲೋಕನ ಮತ್ತು ವೈಯಕ್ತಿಕ ಸಮಯದ ಅಗತ್ಯ ಹೆಚ್ಚಾಗಿರುತ್ತದೆ. ನೀವು ಸಂಬಂಧಗಳ ಬಗ್ಗೆ ಆಳವಾಗಿ ಯೋಚಿಸುವಿರಿ. ಇದು ಹಳೆಯ ತಪ್ಪು ಗ್ರಹಿಕೆಯನ್ನು ಪರಿಹರಿಸಬಹುದು. ಹಿರಿಯರೊಂದಿಗೆ ಕಳೆಯುವ ಸಮಯವು ನಿಮಗೆ ಆಧ್ಯಾತ್ಮಿಕ ಸಮತೋಲನವನ್ನು ನೀಡುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಆತುರ ಪಡಬೇಡಿ. ಯೋಜನೆಗಳು ಪಕ್ವವಾಗಲು ಸಮಯ ನೀಡಿ. ಇಂದು ಕುಟುಂಬದ ವಾತಾವರಣವು ತುಲನಾತ್ಮಕವಾಗಿ ಶಾಂತಿಯುತವಾಗಿರುತ್ತದೆ. ಆದರೂ ಏಕಾಂತತೆಯ ಮೇಲಿನ ಪ್ರೀತಿಯಿಂದಾಗಿ ಸಂಭಾಷಣೆ ಕಡಿಮೆಯಾಗಬಹುದು. ಮಕ್ಕಳ ಅಧ್ಯಯನ ಅಥವಾ ವೃತ್ತಿ ಜೀವನಕ್ಕೆ ನೀವು ಮಾರ್ಗದರ್ಶನ ನೀಡುತ್ತೀರಿ. ಹಳೆಯ ಸಂಬಂಧಿಯನ್ನು ಭೇಟಿ ಮಾಡಲು ನಿಮಗೆ ಅವಕಾಶವಿರುತ್ತದೆ. ಇಂದು ಪ್ರಯಾಣವನ್ನು ಮುಂದೂಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಇಂದು ಕೆಲಸದ ಸ್ಥಳದಲ್ಲಿ ಯೋಜನೆಗಳ ಆಳವಾದ ವಿಶ್ಲೇಷಣೆ ಮತ್ತು ದೀರ್ಘಾವಧಿಯ ಕಾರ್ಯತಂತ್ರಗಳನ್ನು ರೂಪಿಸುವುದರ ಮೇಲೆ ನಿಮ್ಮ ಗಮನವಿರುತ್ತದೆ. ಹೊಸ ಅವಕಾಶಗಳನ್ನು ಹುಡುಕುವ ಬದಲು ಪ್ರಸ್ತುತ ಕೆಲಸವನ್ನು ಸುಧಾರಿಸುವ ಸಮಯವಿದು. ಸಹ ಉದ್ಯೋಗಿಗಳಿಂದ ದೂರವನ್ನು ಕಾಯ್ದುಕೊಳ್ಳುವ ಮೂಲಕ ನೀವು ಇಂದು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗುತ್ತದೆ. ಇಂದು ನೀವು ಸಂಶೋಧನೆ, ಶಿಕ್ಷಣ ಅಥವಾ ಸಲಹಾ ಕ್ಷೇತ್ರದಲ್ಲಿದ್ದರೆ ಅತ್ಯುತ್ತಮ ಫಲಿತಾಂಶಗಳನ್ನು ಇಂದು ಪಡೆಯುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರೀತಿಯಲ್ಲಿ ಹೊಸ ಆರಂಭ ಮತ್ತು ಉತ್ಸಾಹವನ್ನು ಅನುಭವಿಸಬಹುದು. ಅವಿವಾಹಿತರು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಇದು ಸಂಬಂಧಕ್ಕೆ ಉತ್ಸಾಹವನ್ನು ನೀಡುತ್ತದೆ. ವಿವಾಹಿತರ ನಡುವೆ ಪ್ರಣಯ ಶಕ್ತಿ ಮತ್ತು ನಿಕಟತೆ ಹೆಚ್ಚಾಗುತ್ತದೆ. ಹಳೆಯ ವಿವಾದಗಳನ್ನು ಪರಿಹರಿಸಲು ಅವಕಾಶವಿರುತ್ತದೆ. ಸೃಜನಶೀಲತೆ ಮತ್ತು ಹರ್ಷಚಿತ್ತತೆ ನಿಮ್ಮ ಸಂಬಂಧಗಳಲ್ಲಿ ತಾಜಾತನವನ್ನು ತರುತ್ತದೆ. ಇಂದು ಶೀತ ಸಂಬಂಧಿಸಿದ ಕಾಯಿಲೆಗಳನ್ನು ತಪ್ಪಿಸಿ. ವಿಶೇಷವಾಗಿ ಗಂಟಲು ಮತ್ತು ಉಸಿರಾಟದ ಸಮಸ್ಯೆಗಳಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ಪ್ರಮಾಣದ ನೀರನ್ನು ಸೇವಿಸುವುದರಿಂದ ನಿಮಗೆ ಶಕ್ತಿ ಬರುತ್ತದೆ. ಒತ್ತಡವನ್ನು ಕಡಿಮೆ ಮಾಡಲು ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಅಥವಾ ನೆಚ್ಚಿನ ಪುಸ್ತಕಗಳನ್ನು ಓದುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ.
ಮಕರ ರಾಶಿ, ಇಂದು ಕೆಲಸದಲ್ಲಿ ಶ್ರಮ ಹೆಚ್ಚಾಗಿರುತ್ತದೆ. ಹೊಸ ಜವಾಬ್ದಾರಿಗಳು ಕೈಗೂಡುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ. ಕುಟುಂಬದ ಬೆಂಬಲ ದೊರೆಯುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಿರಲಿ. ಸ್ನೇಹಿತರ ಸಹಾಯದಿಂದ ಕೆಲಸ ಸುಗಮವಾಗಬಹುದು. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಇಂದು ದೊರೆಯಬಹುದು. ಪ್ರೀತಿಯಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಪ್ರಯಾಣ ಯಶಸ್ವಿಯಾಗಲಿದೆ. ಸಂಜೆ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇಂದು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆಗಳನ್ನು ಊಹಿಸಬಹುದು. ಇದು ನಿಮಗೆ ಬಹಿರಂಗವಾಗುತ್ತದೆ. ನಿಮ್ಮ ಮೇಲ್ವಿಚಾರಕರಿಂದ ಬರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಹುಚ್ಚನಂತೆ ಸಂತೋಷಪಡಿಸುತ್ತದೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಇಂದು ವಿರಾಮ ಚಟುವಟಿಕೆಗಳಲ್ಲಿ ಖರ್ಚು ಮಾಡುವುದನ್ನು ತಪ್ಪಿಸಬೇಕು. ಬದಲಿಗೆ ಅದನ್ನು ಕಠಿಣ ಸಮಯಕ್ಕಾಗಿ ಉಳಿಸಿಕೊಳ್ಳಿ. ಇಂದು ಭಾವನೆಗಳಿಂದ ತುಂಬಿರುವ ದಿನವಾಗಿದೆ. ಅಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಆಳವಾದ ಬಾಂಧವ್ಯವನ್ನು ಅನುಭವಿಸಬೇಕು. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಮೇಲಿನ ವಾತ್ಸಲ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ವಾತಾವರಣವು ಸೌಹಾರ್ದಯುತವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಸದಸ್ಯರ ಭಾವನಾತ್ಮಕ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳುವ ಅವಶ್ಯಕತೆ ಇದೆ. ಆದರೆ ಕುಟುಂಬದಲ್ಲಿ ಶುಭ ಸಂದರ್ಭ ಅಥವಾ ಧಾರ್ಮಿಕ ಕಾರ್ಯಕ್ರಮದ ಸಾಧ್ಯತೆ ಇರುತ್ತದೆ. ಕುಟುಂಬದಲ್ಲಿ ಇಂದು ಮೃದುತ್ವ ಮತ್ತು ಕಾಳಜಿ ಹೆಚ್ಚಾಗುತ್ತದೆ. ಇದು ಎಲ್ಲರ ನಡುವೆ ಪರಸ್ಪರ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಇಂದು ಕೆಲಸದಲ್ಲಿ ಸೂಕ್ಷ್ಮತೆ ಮತ್ತು ಸಹಕಾರದ ಪ್ರಜ್ಞೆಯು ನಿಮ್ಮನ್ನು ತಂಡದಲ್ಲಿ ಜನಪ್ರಿಯರನ್ನಾಗಿ ಮಾಡುತ್ತದೆ. ಸಹ ಉದ್ಯೋಗಿಗಳ ಸಮಸ್ಯೆಗಳನ್ನು ಆಲಿಸುವುದು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳುವುದು ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಹೊಸ ಸ್ಫೂರ್ತಿ ಮತ್ತು ನಿರ್ದೇಶನವನ್ನು ಪಡೆಯುತ್ತಾರೆ. ನಿರ್ವಹಣಾ ಕಾರ್ಯಗಳಲ್ಲಿ ಸಮತೋಲಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಯಶಸ್ಸನ್ನು ತರುತ್ತದೆ. ಮಹಿಳಾ ಸಹ ಉದ್ಯೋಗಿ ಅಥವಾ ಹಿರಿಯರಿಂದ ಪ್ರಮುಖ ಮಾರ್ಗದರ್ಶನವನ್ನು ಇಂದು ನೀವು ಪಡೆಯಬಹುದು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಭಾವನೆ ಇರುತ್ತದೆ. ಸಂಬಂಧದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೀರಿ. ಸಂಗಾತಿ ನಿಮ್ಮನ್ನು ಹೆಚ್ಚು ನಂಬುತ್ತಾರೆ, ಆದರೆ ಅತಿಯಾದ ನಿಯಂತ್ರಣದ ಪ್ರವೃತ್ತಿಯನ್ನು ತಪ್ಪಿಸುತ್ತಾರೆ. ಅವಿವಾಹಿತರು ಇಂದು ಪ್ರಬುದ್ಧ ಮತ್ತು ಗೌರವಾನ್ವಿತ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು. ವಿವಾಹಿತರಲ್ಲಿ ಗೌರವ ಮತ್ತು ತಿಳುವಳಿಕೆ ಸಂಬಂಧವನ್ನು ಬಲಪಡಿಸುತ್ತದೆ. ಕುಟುಂಬದ ಅನುಮೋದನೆಯೊಂದಿಗೆ ಸಂಬಂಧದ ಸಾಧ್ಯತೆ ಕೂಡ ಇಂದು ಇರುತ್ತದೆ. ಇಂದು ನಿಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶವನ್ನು ಸೇರಿಸಿ. ಹವಾಮಾನ ಬದಲಾದಾಗ ಶೀತ ಮತ್ತು ಅಲರ್ಜಿಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ನಿಮಗಾಗಿ ಸಮಯ ನೀಡುವುದು ಮತ್ತು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮನ್ನು ದೀರ್ಘಕಾಲದವರೆಗೆ ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರಿಸುತ್ತದೆ. ಕುಂಭರಾಶಿ, ಇಂದು ಆರ್ಥಿಕ ವಿಷಯಗಳಲ್ಲಿ ಲಾಭವಿರುತ್ತದೆ. ಹೊಸ ಹೂಡಿಕೆಗಳು ಫಲ ನೀಡಬಹುದು. ಕೆಲಸದಲ್ಲಿ ಮೆಚ್ಚುಗೆ ದೊರೆಯುತ್ತದೆ. ಕುಟುಂಬದವರೊಂದಿಗೆ ಸುಖದ ಸಮಯ ಕಳೆಯುತ್ತೀರಿ. ಆರೋಗ್ಯ ಕ್ರಮೇಣ ಸುಧಾರಿಸುವುದನ್ನು ಕಾಣಬಹುದು. ಆದರೆ ಹೊರಗಿನ ಆಹಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ. ಪ್ರೀತಿಯಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಹಳೆಯ ಕಲಹಗಳು ಪರಿಹಾರ ಪಡೆಯುತ್ತವೆ. ಪ್ರಯಾಣದಲ್ಲಿ ಸೌಕರ್ಯವಿರುತ್ತದೆ. ಇಂದು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತರೊಂದಿಗಿನ ಪುನರ್ಮಿಲನವನ್ನು ಊಹಿಸಬಹುದು. ನಿಮಗೆ ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ನೀವು ಇಂದು ಹೆಮ್ಮೆ ಪಡುವಿರಿ. ನಿಮ್ಮ ಜೀವನದ ಕೆಲವು ಪ್ರಮುಖ ನಿರ್ಧಾರಗಳನ್ನು ನೀವು ಅತ್ಯಂತ ಪ್ರಾಮಾಣಿಕತೆಯಿಂದ ತೆಗೆದುಕೊಳ್ಳಬೇಕಾದ ಸಮಯವಿದು. ಇಂದು ನಿಮಗೆ ವೇಗ ಮತ್ತು ಉತ್ಸಾಹದ ಸಮಯವಾಗಿರುತ್ತದೆ. ಮನೆಗೆ ಒಬ್ಬರು ಆಗಮನದಿಂದಾಗಿ ವಾತಾವರಣವು ಉತ್ಸಾಹಭರಿತವಾಗಿರುತ್ತದೆ. ಇಂದು ನಿಮ್ಮ ಪ್ರಯತ್ನಗಳನ್ನು ಹಿರಿಯರು ಮೆಚ್ಚುತ್ತಾರೆ. ಮಕ್ಕಳ ಅಧ್ಯಯನ ಅಥವಾ ಚಟುವಟಿಕೆಗಳಲ್ಲಿನ ಸುಧಾರಣೆಯನ್ನು ನೋಡಿ ನೀವು ಸಂತೋಷ ಪಡುತ್ತೀರಿ. ವ್ಯವಹಾರ ವಿಷಯಗಳಲ್ಲಿ ಅವಕಾಶಗಳು ಪ್ರಯೋಜನಕಾರಿಯಾಗಿರುತ್ತವೆ. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಂಬಂಧಗಳಲ್ಲಿ ಹೊಸ ಸಂಪರ್ಕ ಅಥವಾ ಹಳೆಯ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರ ಸಿಗಬಹುದು. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ.
ಮತ್ತು ನೀವು ಕೆಲವು ಘಟನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಹೊಸ ಯೋಜನೆಯನ್ನು ಮುನ್ನಡೆಸಲು ನಿಮಗೆ ಅವಕಾಶ ಸಿಗುತ್ತದೆ. ಇದರಲ್ಲಿ ನೀವು ನಿಮ್ಮ ಸೃಜನಶೀಲ ಚಿಂತನೆ ಮತ್ತು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಳಸಬೇಕಾಗುತ್ತದೆ. ಸಹ ಉದ್ಯೋಗಿಗಳೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ, ಏಕೆಂದರೆ ತಂಡದ ಕೆಲಸವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಸಂದರ್ಶನ ಅಥವಾ ಸಭೆಯಲ್ಲಿ ಪ್ರಭಾವಶಾಲಿ ಪ್ರಸ್ತುತಿಯನ್ನು ನೀಡುವುದರಿಂದ ಬಡ್ತಿಗೆ ಕಾರಣವಾಗಬಹುದು ಅಥವಾ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ಇಂದು ನಿಮ್ಮನ್ನು ದೂರವಿಡುವ ಅಥವಾ ಹಳೆಯ ಸಂಬಂಧವನ್ನು ಬಿಡುವ ನಿರ್ಧಾರವು ಪ್ರೀತಿಯ ಜೀವನದಲ್ಲಿ ಸಾಧ್ಯವಾಗಬಹುದು. ನೀವು ಭಾವನಾತ್ಮಕವಾಗಿ ನಿಮ್ಮನ್ನು ಬೇರ್ಪಡಿಸಿಕೊಳ್ಳುವಿರಿ ಮತ್ತು ನಿಮಗಾಗಿ ಸಮಯವನ್ನು ನೀಡುತ್ತೀರಿ. ಒಂಟಿ ಜನರು ಹಿಂದಿನ ಆಕರ್ಷಣೆಯಿಂದ ಮುಂದುವರಿಯುತ್ತಾರೆ. ವಿವಾಹಿತರು ಭಾವನಾತ್ಮಕ ಸಂವಹನದ ಕೊರತೆಯನ್ನು ಇಂದು ಅನುಭವಿಸಬಹುದು. ಆತ್ಮಾವಲೋಕನ ಮಾಡಿಕೊಳ್ಳಲು ಮತ್ತು ಸಂಬಂಧದಲ್ಲಿ ಉಳಿಯಬೇಕು ಅಥವಾ ಹೊಸ ಹಾದಿಯನ್ನು ತೆಗೆದುಕೊಳ್ಳಬೇಕು ಎಂದು ನಿರ್ಧರಿಸಲು ಇದು ಉತ್ತಮ ಸಮಯ. ಇಂದು ಕ್ರಿಯಾತ್ಮಕ ಕೆಲಸದಿಂದಾಗಿ ದೇಹವು ಸಾಕಷ್ಟು ವಿಶ್ರಾಂತಿ ಪಡೆದಿರುವ ಸಾಧ್ಯತೆ ಇದೆ, ಆದ್ದರಿಂದ ನಡುವೆ ವಿರಾಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಹೊಟ್ಟೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ತಪ್ಪಿಸಲು ಅನಿಯಮಿತ ಆಹಾರ ಪದ್ಧತಿಗಳನ್ನು ತಪ್ಪಿಸಿ. ಯೋಗ, ವ್ಯಾಯಾಮ ಮತ್ತು ಲಘು ನಡಿಗೆಗಳು ನಿಮ್ಮ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಸಾಕಷ್ಟು ಪ್ರಮಾಣದ ನೀರು ಕುಡಿಯಿರಿ ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ. ಮೀನ ರಾಶಿ, ಇಂದು ಕಲಾ, ಸಂಗೀತ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಇರಬಹುದು. ಕುಟುಂಬದಲ್ಲಿ ಪ್ರೀತಿ, ಒಗ್ಗಟ್ಟು, ಆರೋಗ್ಯ ಇವೆಲ್ಲವೂ ಉತ್ತಮವಾಗಿರುತ್ತವೆ. ಸ್ನೇಹಿತರಿಂದ ಪ್ರೋತ್ಸಾಹ ಇರುತ್ತದೆ. ಪ್ರೀತಿಯಲ್ಲಿ ಸಂತೋಷವಿರಬಹುದು. ಹಳೆಯ ಕನಸು ಇಂದು ಸಾಕಾರವಾಗಬಹುದು. ಪ್ರಯಾಣ ಯಶಸ್ವಿಯಾಗಿ ಸಾಗಲಿದೆ. ದಿನದ ಕೊನೆಯ ತೃಪ್ತಿಕರವಾಗಿ ಮೂಡಲಿದೆ. ಒಟ್ಟಾರೆ ಈ ದಿನವು ಶಾಂತಿಯುತದಿಂದ ಇರುತ್ತದೆ. ಇಂದು ನಿಮ್ಮ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಜನರೊಂದಿಗೆ ನೀವು ಭೇಟಿಯಾಗುವ ಒಳ್ಳೆಯ ದಿನವಿದು. ಅವರ ಪ್ರಯತ್ನಗಳನ್ನು ಗುರುತಿಸಿ ಮತ್ತು ಮೆಚ್ಚುಗೆ, ಕೃತಜ್ಞತೆಯನ್ನು ತುಂಬಿದ ಪದಗಳಿಂದ ಅವರನ್ನು ಸ್ವಾಗತಿಸಿ. ಇದರಿಂದ ಅವರು ವಿಶೇಷ ಭಾವನೆ ಹೊಂದುತ್ತಾರೆ. ಇಂದು ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ತೊಂದರೆಗೆ ಒಳಗಾಗಬಹುದು, ಆದ್ದರಿಂದ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ. ಇಂದು ಕುಟುಂಬ ಮತ್ತು ಸ್ನೇಹಿತರ ನಡುವೆ ಬಲವಾದ ಸಮನ್ವಯ ಇರುತ್ತದೆ. ವಿಶೇಷ ಸಂದರ್ಭದಲ್ಲಿ ಒಟ್ಟುಗೂಡುವ ಸಾಧ್ಯತೆ ಇದೆ. ಇದು ಸಂಬಂಧಗಳಲ್ಲಿ ನಿಕಟತೆಯನ್ನು ಹೆಚ್ಚಿಸುತ್ತದೆ. ಆರ್ಥಿಕವಾಗಿ ನೀವು ಹಳೆಯ ಹೂಡಿಕೆಯಿಂದ ಲಾಭ ಪಡೆಯಬಹುದು, ಆದರೆ ಮೊದಲೇ ಹೇಳಿದ ಹಾಗೆ ಇಂದು ಹೂಡಿಕೆ ಮಾಡಬೇಕಾದರೆ ಸ್ವಲ್ಪ ಜಾಗ್ರತೆ ಇರಲಿ. ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ ಮತ್ತು ನೀವು ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತೀರಿ. ಮಕ್ಕಳ ಸಾಧನೆಗಳು ನಿಮ್ಮ ಹೆಮ್ಮೆಗೆ ಕಾರಣವಾಗುತ್ತವೆ. ಇಂದು ಹಳೆಯ ಸ್ನೇಹಿತನನ್ನು ಭೇಟಿಯಾಗುವುದು ನಿಮ್ಮ ಹೃದಯವನ್ನು ಸಂತೋಷಪಡಿಸುತ್ತದೆ. ವಿವಾದಗಳು ಅಥವಾ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ. ಪ್ರೀತಿ ಮತ್ತು ಸಹಕಾರದ ವಾತಾವರಣ ಇಂದು ಸೃಷ್ಟಿಯಾಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ತಂಡದ ಕೆಲಸದ ವಾತಾವರಣವು ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಸಹ ಉದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದರಿಂದ ಸಂಕೀರ್ಣ ಯೋಜನೆಗಳನ್ನು ಪೂರ್ಣಗೊಳಿಸುವುದು ಸುಲಭವಾಗುತ್ತದೆ. ನಿಮ್ಮ ಸಲಹೆಗಳನ್ನು ಹಿರಿಯರು ಮೆಚ್ಚುತ್ತಾರೆ. ಇದು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗೆ ದಾರಿ ತೆರೆಯುತ್ತದೆ. ನೀವು ಸೃಜನಶೀಲ ಕ್ಷೇತ್ರದಲ್ಲಿದ್ದರೆ ನಿಮಗೆ ಇಂದು ಕೆಲಸವನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗುತ್ತದೆ. ಇಂದು ನೆಟ್ವರ್ಕಿಂಗ್ ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ, ಆದರೆ ಪ್ರತಿಯೊಂದು ವೃತ್ತಿಪರ ಸಂಪರ್ಕವನ್ನು ಗಂಭೀರವಾಗಿ ಪರಿಗಣಿಸಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಸಮಾರಂಭ ಅಥವಾ ಪಾರ್ಟಿಗೆ ಹಾಜರಾಗುವ ಮೂಲಕ ನೀವು ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ. ಇಂದು ನಿಮ್ಮ ಆರೋಗ್ಯದಲ್ಲಿ ನಿಯಮಿತ ವ್ಯಾಯಾಮ ಮತ್ತು ಶಿಸ್ತಿನ ದಿನಚರ್ಯೆ ಪ್ರಯೋಜನ ಪಡೆಯುತ್ತದೆ. ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ನಿಮ್ಮನ್ನು ಇಂದು ಕಾಡಬಹುದು. ಇದನ್ನು ವಿಶ್ರಾಂತಿಯಿಂದ ನಿವಾರಿಸಲು ಪ್ರಯತ್ನಿಸಿ. ಹೊರಗೆ ಅನಾರೋಗ್ಯಕರ ಆಹಾರ ತಿನ್ನುವುದನ್ನು ತಪ್ಪಿಸಿ. ಸಾಕಷ್ಟು ನಿದ್ರೆ ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.